ಏಕೆ? ಇದು ನೋಡಿ ಸರ್, ಎಲ್ಲಿ? ಕ್ಯಾಮ್ರಾ ಇದು ನೋಡಿ, ಸಿಗ್ನಲ್ ನೋಡಲ್ವಾ? ಮುಂದೆ ನೋಡಿ ಏನಾಗುತ್ತೆ ಅಂತ. ನಾನು ಹೋಗೋ ಟೈಮಿಗೆ ಸಿಗ್ನಲ್ ಬಿತ್ತು, ಬಟ್ ನಾನು ಅಬ್ಸರ್ವ್ ಮಾಡಿಲ್ಲ. ಹಾಗೆ ಸಾಂಗ್ ಕೇಳ್ಕೊಂಡು ಸಾಂಗ್ ಹಾಕ್ಕೊಂಡು ಹಾಗೆ ಮೂವ್ ಮಾಡ್ಕೊಂಡು ಹೋದೆ. ಕರೆಕ್ಟಾಗಿ ಪೊಲೀಸ್ನವ್ರು ಅಲ್ಲೇ ನಿಂತಿದ್ರು. ಬರಪ್ಪ ನಿನಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಗಾಡಿಗೆ ಹಾಕಿದ್ರು. ನೋಡಿ ಬರ್ತಾರೆ ಇವಾಗ 3 ಜನ ನೋಡಿ. ಏಕೆ? ಇದು ನೋಡಿ ಸರ್, ಎಲ್ಲಿ? ಕ್ಯಾಮ್ರಾ ಇದು ನೋಡಿ, ಸಿಗ್ನಲ್ ನೋಡಲ್ವಾ? ಅದು ನೋಡನೆ ಬಂದಿದ್ದು, ಗಾಡಿ ಇತ್ತು ಮುಂದೆ. ಸಿಗ್ನಲ್ ನೋಡ್ತಾನೆ ಬಂದಿದ್ದು ಹಿಂಗೆ. ಆಪೋಸಿಟ್ ಏನಿತ್ತು ಹೇಳಿ? ಯಾವುದು? ಅಲ್ಲಿ ರೆಕಾರ್ಡ್ ಆಗಿದೆ ಸರ್, ಅಲ್ಲಿಂದ ಮುಂದೆ ಬಂದಿದ್ದು ನಾನು. ಆಪೋಸಿಟ್ ಏನಿತ್ತು ಹೇಳಿ? ಗ್ರೀನ್ ಸಿಗ್ನಲ್ ಇತ್ತು, ನಾನು ಬಂದಾಗ ಇದಾಗಿದ್ದದು. ಪೆಡೆಸ್ಟ್ರಿಯನ್ ನನಗಿಂತ ಹಿಂದೆ ಗಾಡಿ ಕೂಡ ಇದೆ ಅಲ್ಲಿ. ಸೌಂಡ್ ಆಗ್ತದೆ ಬ್ರೋ. ಪೆಡೆಸ್ಟ್ರಿಯನ್ ನಾನು ಅದಕ್ಕೋಸ್ಕರನೇ ಸ್ಟಾಪ್ ಮಾಡಿ. ಬರೋಕೆ ಇದು ಮಾಡಿ, ಏನಾದ್ರು ಇದು ಮಾಡ್ಕೊಂಡ್ಬಿಟ್ರೆ ಕಷ್ಟ ಇದೆ. ನಂದೇ ತಪ್ಪಿದ್ದಲ್ಲಿ ನೋಡ್ಕೊಂಡಿಲ್ಲ, ಹಾಗೆ ಮೂವ್ ಮಾಡ್ಬಿಟ್ಟೆ ಗಾಡಿನ. ಬಟ್ ಲಾಸ್ಟಿಗೆ ಅವರನ್ನು ನೋಡ್ಬಿಟ್ಟು ಏನಾದ್ರು ಹೆಚ್ಚು ಕಡಿಮೆ ಮಾಡಿ ಹೋಗೋ ಅಂತ ಕಲಿಸ್ಬಿಟ್ರು. ನೋಡಿ ನಾರ್ಮಲ್ ಡೇನಲ್ಲಿ ಕೂಡ ಹೇಗಿದೆ ಬ್ರಿಗೇಡ್ ರೋಡ್. ಬೆಳಗ್ಗೆನಾದರೂ ಹೋಗಿ ರಾತ್ರಿನಾದ್ರೂ ಹೋಗಿ ಬರೀ ಯಾವಾಗಲೂ ಹಿಂಗೆ ಟ್ರಾಫಿಕ್ ಇರುತ್ತೆ ಇಲ್ಲಿ. ಬರೀ ಜನಗಳೇ ಇರ್ತಾರೆ. ಬೆಳಿಗ್ಗೆ ಟೈಮ್ ಆದರೂ ಪರವಾಗಿಲ್ಲ, ನೈಟ್ ಟೈಮ್ನಲ್ಲಂತೂ ಮುಗೀತು. ಕಾಲಿಡೋದಕ್ಕೆ ಕೂಡ ಜಾಗ ಇರೋಲ್ಲ. ಅಕಸ್ಮಾತ್ ಏನಾದರೂ ಅಲ್ಲಿ ಗಾಡಿ ಪಾರ್ಕ್ ಮಾಡಬೇಕು ಅಂತ ಹೇಳಿದ್ರೆ 1 ಕಿಲೋಮೀಟ್ರ್ ದೂರ ಹೋಗ್ಬೇಕು. ನಾರ್ಮಲ್ ಡೇಸ್ನಲ್ಲಿ ಕೂಡ 1.5 ಬ್ರಿಗೇಡ್ ರೋಡ್ ಈ ರೇಂಜಿಗೆ ಇರುತ್ತೆ. ಪೇ ಪಾರ್ಕಿಂಗ್ ಇರುತ್ತೆ, ಅದು ಕೂಡ ಫುಲ್ಲು ರಶ್ ಆಗಿಬಿಟ್ಟಿರುತ್ತೆ. ಅರ್ಧ ಪಾರ್ಕಿಂಗ್ ದುಡ್ಡಲ್ಲೇ ದುಡ್ಡು ಮಾಡ್ಬಿಡ್ತಾರೆ.